ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆ ಒಂದು ಕತೆ ಹೇಳ್ತಿಲ್ಲ. ಬದಲಿಗೆ ನಮ್ಮೆಲ್ಲರ ಬದುಕನ್ನು ನಿಯಂತ್ರಿಸುವ ಒಂದು ಶಕ್ತಿಯ ಬಗ್ಗೆ ಮಾತನಾಡೋಕ್ಕೆ ಬಂದಿದ್ದೇನೆ. ಅದೇ ನಮ್ಮ ಮನಸ್ಸು. ನೋಡಿ, ನಾವೆಲ್ಲರೂ ಹೊರಗಿನ ಪ್ರಪಂಚವನ್ನು ಗೆಲ್ಲೋಕೆ ಓಡ್ತಿದ್ದೇವೆ. ಹಣ, ಅಧಿಕಾರ, ಹೆಸರು ಎಲ್ಲದರ ಹಿಂದೆ ಬಿದ್ದಿದ್ದೇವೆ. ಆದರೆ ನಿಜವಾದ ಯುದ್ಧ ನಡೆಯುತ್ತಿರುವುದು ನಮ್ಮ ಒಳಗಡೆ. ದಿನವಿಡೀ ನಮ್ಮ ತಲೆಯಲ್ಲಿ ಓಡ್ತಿರೋ ಸಾವಿರಾರು ಆಲೋಚನೆಗಳು ನಮ್ಮನ್ನು ಸುಮ್ಮನೆ ಇರೋಕೆ ಬಿಡ್ತಿಲ್ಲ. ರಾತ್ರಿ ಮಲಗಿದ್ರೂ ನಿದ್ದೆ ಬರಲ್ಲ. ಕೆಲಸ ಮಾಡೋಣ ಅಂದರೆ ಏಕಾಗ್ರತೆ ಇರಲ್ಲ. ಯಾಕೆ ಹೀಗಾಗುತ್ತೆ? ಯಾಕಂದರೆ ನಮ್ಮ ಮನಸ್ಸು ನಮ್ಮ ಮಾತನ್ನು ಕೇಳ್ತಿಲ್ಲ. ಮನಸ್ಸು ನಮ್ಮನ್ನು ಆಳಬಾರದು, ನಾವು ಮನಸ್ಸನ್ನು ಆಳಬೇಕು. ಅದು ಹೇಗೆ ಅಂತ ಇವತ್ತು 5 ಹಂತಗಳಲ್ಲಿ ನೋಡೋಣ ಬನ್ನಿ. ಮೊದಲನೆಯದಾಗಿ ಆಲೋಚನೆಗಳನ್ನು ಗಮನಿಸುವುದು. ಅಂದರೆ ನಾವು ಒಂದು ದೊಡ್ಡ ತಪ್ಪು ಮಾಡ್ತೀವಿ. ನಮ್ಮ ತಲೆಯಲ್ಲಿ ಯಾವುದೋ ಒಂದು ಆಲೋಚನೆ ಬಂದು ಕೂರುತ್ತೆ. ನಾವು ಅದರ ಜೊತೆ ಜಗಳ ಮಾಡೋಕ್ಕೆ ಶುರು ಮಾಡ್ತೀವಿ. ನನಗೆ ಯಾಕೆ ಆ ಕೆಟ್ಟ ಆಲೋಚನೆ ಬಂತು ಅಂತ ನಮಗೆ ನಾವೇ ಬೈಕೊಳ್ತೀವಿ. ನೆನಪಿಡಿ, ನೀವು ಆಲೋಚನೆಗಳ ಜೊತೆ ಎಷ್ಟು ಜಗಳ ಮಾಡ್ತೀರೋ ಅಷ್ಟು ಜೋರಾಗಿ ನಿಮ್ಮನ್ನು ಕಾಡ್ತವೆ. ಇದನ್ನು ಒಂದು ಉದಾಹರಣೆ ಮೂಲಕ ಹೇಳ್ತೀನಿ ಕೇಳಿ. ನೀವು ಒಂದು ಕೆರೆಯ ದಂಡೆ ಮೇಲೆ ಕುಳಿತಿದ್ದೀರಾ ಅಂದುಕೊಳ್ಳಿ. ಕೆರೆಯಲ್ಲಿ ಅಲೆಗಳು ಬರ್ತಾ ಇರ್ತವೆ, ಹೋಗ್ತಾ ಇದ್ದಾವೆ. ನೀವು ಆ ಅಲೆಗಳನ್ನು ನಿಲ್ಲಿಸೋಕೆ ಆಗುತ್ತಾ? ಖಂಡಿತ ಇಲ್ಲ. ಆದರೆ ನೀವು ಅಲೆಗಳನ್ನು ದೂರ ನಿಂತು ನೋಡಬಹುದು ಅಲ್ವಾ? ನಿಮ್ಮ ಮನಸ್ಸು ಕೂಡ ಅಷ್ಟೇ. ಅದರಲ್ಲಿ ಬರೋ ಪ್ರತಿಯೊಂದು ಆಲೋಚನೆಯೂ ಒಂದು ಅಲೆಯ ಇದ್ದಂತೆ. ಅದು ಬರುತ್ತದೆ, ಸ್ವಲ್ಪ ಹೊತ್ತು ಇರುತ್ತದೆ, ಆಮೇಲೆ ಹೊರಟು ಹೋಗುತ್ತದೆ. ನೀವು ಮಾಡಬೇಕಾಗಿರೋದು ಇಷ್ಟೇ. ಆ ಆಲೋಚನೆಯನ್ನು ಜೊತೆಗೆ ನೀವು ಓಡಬೇಡಿ. ನನಗೆ ಈಗ ಕೋಪ ಬರ್ತಿದೆ, ನನಗೆ ಈಗ ಹಳೆಯ ನೆನಪು ಕಾಡ್ತಿದೆ ಅಂತ ಸುಮ್ಮನೆ ಆ ಆಲೋಚನೆಗಳನ್ನು ಗಮನಿಸಿ. ನೀವು ಯಾವಾಗ ಒಬ್ಬ ಪ್ರೇಕ್ಷಕನಾಗಿ ನಿಮ್ಮ ಆಲೋಚನೆಗಳನ್ನು ನೋಡ್ತೀರೋ ಆಗ ಆ ಆಲೋಚನೆಗಳಿಗೆ ನಿಮ್ಮನ್ನು ನೋಯಿಸುವ ಶಕ್ತಿ ಇರೋದಿಲ್ಲ. ಇದು ಮನಸ್ಸನ್ನು ಗೆಲ್ಲೋ ಮೊದಲ ಹೆಜ್ಜೆ. ಎರಡನೆಯದಾಗಿ ಉಸಿರಾಟದ ರಹಸ್ಯ. ನಮ್ಮ ದೇಹದ ಒಳಗಡೆ ಒಂದು ಅದ್ಭುತವಾದ ಸ್ವಿಚ್ ಇದೆ. ಅದು ನಮಗೆ ಗೊತ್ತೇ ಇಲ್ಲ. ನಿಮ್ಮ ಮನಸ್ಸು ತುಂಬ ಚಂಚಲವಾಗಿದ್ದಾಗ, ಯಾರ ಮೇಲೋ ವಿಪರೀತ ಕೋಪ ಬಂದಾಗ, ಅಥವಾ ಏನೋ ಒಂದು ಆತಂಕ ಕಾಡುತ್ತಿರುವಾಗ ನಿಮ್ಮ ಉಸಿರಾಟವನ್ನು ಒಮ್ಮೆ ಗಮನಿಸಿ ನೋಡಿ. ನಿಮ್ಮ ಉಸಿರು ತುಂಬ ವೇಗವಾಗಿರುತ್ತೆ ಅಥವಾ ಅಸ್ತವ್ಯಸ್ತವಾಗಿರುತ್ತೆ. ಅಂದರೆ ಮನಸ್ಸು ಕೆಟ್ಟಾಗ ಉಸಿರಾಟದ ಲಯ ಕೂಡ ಕೆಡುತ್ತದೆ. ಮನಸ್ಸನ್ನು ನೇರವಾಗಿ ಹತೋಟಿಗೆ ತರೋದು ಕಷ್ಟ ಅನಿಸಿದರೆ ನಿಮ್ಮ ಉಸಿರಾಟದ ಸಹಾಯ ತೆಗೆದುಕೊಳ್ಳಿ. ತುಂಬ ಗೊಂದಲದಲ್ಲಿದ್ದಾಗ ಕಣ್ಣು ಮುಚ್ಚಿ ಕೇವಲ 3 ಬಾರಿ ದೀರ್ಘವಾಗಿ ಉಸಿರು ತೆಗೊಳ್ಳಿ. ಉಸಿರನ್ನು ನಿಧಾನವಾಗಿ ಬಿಡಿ. ನೀವು ಉಸಿರಾಟವನ್ನು ನಿಧಾನಗೊಳಿಸಿದಾಗ ತಕ್ಷಣ ನಿಮ್ಮ ಮೆದುಳಿಗೆ ಎಲ್ಲವೂ ಸರಿಯಾಗಿದೆ, ಶಾಂತವಾಗಿರು ಅನ್ನೋ ಸಂದೇಶ ರವಾನೆಯಾಗುತ್ತೆ. ಇದು ಯಾವುದೇ ಜಾದೂ ಅಲ್ಲ, ಇದು ನಿಮ್ಮ ದೇಹದ ವಿಜ್ಞಾನ. ನಿಮ್ಮ ಉಸಿರು ನಿಮ್ಮ ಕೈಯಲ್ಲಿದ್ದರೆ ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿದ್ದಂತೆ. ಮೂರನೆಯದಾಗಿ ಈ ಕ್ಷಣದಲ್ಲಿ ಬದುಕುವುದು. ನಾವು ಯಾಕೆ ಯಾವಾಗಲೂ ಸಂಕಟ ಪಡ್ತೇವೆ ಗೊತ್ತಾ? ನಮ್ಮ ಮನಸ್ಸು ಒಂದು ಟೈಮ್ ಮೆಷಿನ್ ಇದ್ದಂತೆ. ಅದು ಒಂದು ಹಿಂದಕ್ಕೆ ಹೋಗಿ, ಅವತ್ತು ನನಗೆ ಹಾಗೆ ಆಗಬಾರದಿತ್ತು, ಇದು ನನಗೆ ಯಾಕೆ ಹೀಗೆ ಆಗಿದೆ ಅಂತ ಹಳೆ ನೋವನ್ನು ಕೆದಕುತ್ತಾ ಇರುತ್ತೆ. ಇಲ್ಲವೇ ಮುಂದಕ್ಕೆ ಜಿಗಿದು ನಾಳೆ ನನ್ನ ಕೆಲಸ ಏನಾಗುತ್ತೋ, ಹಣ ಎಲ್ಲಿಂದ ಬರುತ್ತೋ ಅಂತ ಭಯ ಪಡ್ತಾ ಇರುತ್ತೆ. ಆದರೆ ನಿಜ ಹೇಳಿ ಸ್ನೇಹಿತರೆ, ಈ ಕ್ಷಣದಲ್ಲಿ ನಿಮಗೇನು ತೊಂದರೆ ಇದೆ? ಈ ಸೆಕೆಂಡ್ನಲ್ಲಿ ನೀವು ಬದುಕುತ್ತಿದ್ದೀರಾ? ನಿಮ್ಮ ಮುಂದೆ ಈ ವಿಡಿಯೋ ಇದೆ, ನೀವು ಸುರಕ್ಷಿತವಾಗಿದ್ದೀರಾ? ಜೀವನ ಇರೋದು ಕೇವಲ ಈಗ ಎನ್ನುವ ಕ್ಷಣದಲ್ಲಿ ಮಾತ್ರ. ನೀವು ಕೆಲಸ ಮಾಡುವಾಗ ನಿಮ್ಮ ಪೂರ್ಣ ಗಮನ ಆ ಕೆಲಸದ ಮೇಲಿರಲಿ. ನೀವು ಊಟ ಮಾಡುವಾಗ ಆ ರುಚಿಯನ್ನು ಅನುಭವಿಸಿ. ನೀವು ನಡೆಯುತ್ತಿದ್ದರೆ ಆ ಹಾದಿಯ ಮೇಲೆ ಗಮನವಿಡಿ. ನೀವು ಯಾವಾಗ ವರ್ತಮಾನದಲ್ಲಿ ಬದುಕೋಕೆ ಶುರು ಮಾಡ್ತೀರೋ ಆಗ ಹಳೆಯ ನೆನಪುಗಳು ಕಾಡಲ್ಲ, ನಾಳೆಯ ಭಯವೂ ಇರಲ್ಲ. ಮನಸ್ಸು ಅದಾಗದೆ ಸ್ಥಿರವಾಗುತ್ತದೆ. 4ನೆಯದಾಗಿ ಮಾಹಿತಿಯ ಉಪವಾಸ. ಇವತ್ತಿನ ಕಾಲದಲ್ಲಿ ನಮ್ಮ ಮನಸ್ಸು ಯಾಕೆ ಇಷ್ಟೊಂದು ಕೆಟ್ಟೋಗಿದೆ ಅಂದರೆ, ನಾವು ಅದಕ್ಕೆ ಬೇಕಾದದ್ದು ಬೇಡವಾದದ್ದು ಎಲ್ಲವನ್ನ ತಿನ್ನಿಸ್ತಿದ್ದೇವೆ. ನಮ್ಮ ಹೊಟ್ಟೆಗೆ ಅತಿಯಾಗಿ ತಿಂದರೆ ಅಜೀರ್ಣವಾಗುತ್ತೆ. ಹಾಗೆಯೇ ನಮ್ಮ ಕಣ್ಣು ಮತ್ತು ಕಿವಿಗಳ ಮೂಲಕ ಅತಿಯಾದ ಮಾಹಿತಿಯನ್ನು ತಲೆಗೆ ತುಂಬಿಕೊಂಡ್ರೆ ಮನಸ್ಸಿಗೆ ಅಜೀರ್ಣವಾಗುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ತೀವಿ,
ಸಾವಿರಾರು ರೀಲ್ಸ್ಗಳನ್ನು, ನೆಗೆಟಿವ್ ನ್ಯೂಸ್ಗಳನ್ನು, ಯಾರೋ ಹಾಕಿರೋ ಫೋಟೋಗಳು ಇವೆಲ್ಲವೂ ನಿಮ್ಮ ಮನಸ್ಸನ್ನು ಕಸದ ಬುಟ್ಟಿ ಮಾಡ್ತಿವೆ. ದಿನದಲ್ಲಿ ಕನಿಷ್ಠ 1 ಗಂಟೆಯಾದರೂ ಈ ಡಿಜಿಟಲ್ ಲೋಕದಿಂದ ದೂರವಿರಿ. ಯಾವುದೇ ಮೊಬೈಲ್ ಇಲ್ಲದೆ, ಯಾವುದೇ ಮ್ಯೂಸಿಕ್ ಇಲ್ಲದೆ ಸುಮ್ಮನೆ ಮೌನವಾಗಿ ಕೂತು ನೋಡಿ. ಆಗ ನಿಮ್ಮ ಮನಸ್ಸು ಕಿರುಚಾಡಬಹುದು, ಚಡಪಡಿಸಬಹುದು. ಆದರೆ ಆ ಮೌನವೇ ನಿಮ್ಮ ಮನಸ್ಸಿಗೆ ಸಿಗೋ ಅತಿ ದೊಡ್ಡ ಮದ್ದು. ಹೊರಗಿನ ಶಬ್ದಗಳು ಯಾವಾಗಲೂ ನಿಲ್ಲುತ್ತವೋ ಆಗ ಮಾತ್ರ ನಿಮ್ಮ ಒಳಗಿನ ಶಾಂತಿ ನಿಮಗೆ ಅನುಭವಕ್ಕೆ ಬರುತ್ತದೆ. ಮನಸ್ಸನ್ನು ಶುದ್ಧವಾಗಿ ಇಟ್ಕೋಬೇಕು ಅಂದರೆ ಮೊದಲು ಅನಗತ್ಯ ವಿಷಯಗಳನ್ನು ನೋಡೋದನ್ನು ನಿಲ್ಲಿಸಬೇಕು. 5ನೇದಾಗಿ ತೃಪ್ತಿ ಮತ್ತು ನಿರಂತರ ಅಭ್ಯಾಸ. ಕೊನೆಯದಾಗಿ ಒಂದು ಮಾತನ್ನು ನೆನಪಿಡಿ, ಮನಸ್ಸನ್ನು ಗೆಲ್ಲೋದು ಅನ್ನೋದು ಒಂದು ದಿನದ ಕೆಲಸವಲ್ಲ. ನಾವು ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿದ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಪ್ರತಿದಿನ ಶಾಂತವಾಗಿಡಲು ನಿರಂತರ ಅಭ್ಯಾಸ ಮಾಡಬೇಕು. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಇವತ್ತು ನಿಮ್ಮ ಬದುಕಿನಲ್ಲಿ ನಡೆದ ಒಳ್ಳೆಯ ಸಂಗತಿಗಳ ಬಗ್ಗೆ ಯೋಚಿಸಬೇಕು. ನಿಮ್ಮ ಹತ್ತಿರ ಏನೇನಿದೆ, ನಿಮ್ಮನ್ನು ಪ್ರೀತಿಸೋ ಕುಟುಂಬ, ತಿನ್ನೋಕೆ ಊಟ ಇರಬಹುದು, ಇರಲಿಕ್ಕೆ ಒಂದು ಮನೆ ಇರಬಹುದು, ಅದಕ್ಕಾಗಿ ಕೃತಜ್ಞರಾಗಿರಿ. ಯಾವಾಗ ನಿಮ್ಮ ಮನಸ್ಸಿನಲ್ಲಿ ನನ್ನ ಹತ್ತಿರ ಇರೋದು ಸಾಕು, ನಾನು ತೃಪ್ತನಾಗಿದ್ದೇನೆ ಅನ್ನೋ ಭಾವನೆ ಬರುತ್ತೋ ಆಗ ಮನಸ್ಸು ಯಾವುದರ ಹಿಂದೆನೂ ಓಡೋದಿಲ್ಲ. ಶಾಂತಿ ಅನ್ನೋದು ಎಲ್ಲೂ ಹೊರಗಿಲ್ಲ, ಅದು ನಮ್ಮ ತೃಪ್ತಿಯಲ್ಲಿದೆ. ಈ 5 ಸೂತ್ರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಆಗ ನೀವೇ ನಿಮ್ಮ ಮನಸ್ಸಿನ ಮಾಲೀಕರಾಗ್ತೀರಾ. ಸ್ನೇಹಿತರೆ, ಈ ಮೇಲಿನ ಎಲ್ಲ 5 ಸೂತ್ರಗಳು ನಿಮ್ಮ ಮನಸ್ಸನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ನಿಮಗೆ ಈ 5 ಸೂತ್ರಗಳಲ್ಲಿ ಯಾವುದು ಇಷ್ಟವಾಯಿತು ಎಂದು ತಿಳಿಸಿ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.